ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳಲ್ಲ. ಜನ ಯಾವ್ದಕ್ಕೆ ಆದ್ಯತೆನ ಕೊಟ್ರು ಅಂತ ಅನ್ನೋದೇ ನನಗೆ ಅರ್ಥ ಆಗ್ಲಿಲ್ಲ. It was not a vote against me. ನೋವೊಂದ ಹೊರಗಡೆ ಬರ್ಲಿಕ್ಕೆ ಒಂದಿಷ್ಟು ಸಮಯ ಬೇಕಾಗ್ತದೆ. ಆದ್ರೆ ದುರದೃಷ್ಟವಶಾತ್ ಏನಾಯ್ತು, ಎರಡು ರಾಜಕೀಯ ಪಕ್ಷಗಳು. ವೀಕ್ಷಕರೇ, ತುಮಕೂರಿನ ಸಜ್ಜನ ರಾಜಕಾರಣಿ ಅಂತಲೇ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಮಾಜಿ ಶಾಸಕರು ಜೊತೆಗೆ ಮಾಜಿ ಸಂಸದರಾಗಿರುವಂತಹ SP ಮುದ್ದಹನುಮೇಗೌಡರು ಕಳೆದ ಲೋಕಸಭಾ ಚುನಾವಣೆ ಆದ ಬಳಿಕ ಹೆಚ್ಚಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಹೀಗಾಗಿ ನಾವು ಇವತ್ತು ಅವರನ್ನ ಹುಡುಕಿಕೊಂಡು ಅವರಿದ್ದಲ್ಲಿಗೆ ಬಂದಿದ್ದೀವಿ. ಅವರ ತೋಟದ ಮನೆ, ಹೆಬ್ಬೂರಿನಲ್ಲಿರುವಂತಹ ತೋಟದ ಮನೆಗೆ ಬಂದು ಅವರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀವಿ. ಲೋಕಸಭಾ ಚುನಾವಣೆ ಆದ ನಂತರ ಅವರು ಏನೇನ್ ಮಾಡ್ತಾ ಇದ್ದಾರೆ, ಹೇಗೆಲ್ಲ ಅವರ ದಿನಚರಿ ಇದೆ, ಅದನ್ನೆಲ್ಲ ಕೂಡ ಕೇಳ್ತಾ ಹೋಗೋಣ. ಜೊತೆಗೆ ಜಿಲ್ಲೆಯಲ್ಲಿ ಆಗ್ತಿರುವಂತಹ ಇತ್ತೀಚಿನ ಕೆಲವು ರಾಜಕೀಯ ಬೆಳವಣಿಗೆಗಳ ಕುರಿತು ಕೂಡ ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ಈಗ ಲೋಕಸಭಾ ಚುನಾವಣೆ ಆಯ್ತು, ನಿಮ್ಗೆ ನೀವು ಬಿಜೆಪಿಯಲ್ಲಿ ಇದ್ರಿ, ಬಿಜೆಪಿಯಿಂದ ಮತ್ತೆ ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ನಿಮ್ಗೆ ಟಿಕೆಟ್ ಕೂಡ ಸಿಕ್ತು. ಅಲ್ಲಿ ಟಿಕೆಟ್ ಸಿಕ್ಕಂತ ನಂತರ ಬಿಜೆಪಿಯಿಂದ ಸೋಮಣ್ಣ ಅವರು ಕೂಡ ಕಣಕ್ಕಿಳಿತಾರೆ. ಒಂದು ಜಿದ್ದಿನ ಕಣವಾಗಿ ತುಮಕೂರು ಲೋಕಸಭಾ ಕ್ಷೇತ್ರ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಸೋಲಾದ ನಂತರದಲ್ಲಿ ನೀವು ಹೆಚ್ಚಾಗಿ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳಲ್ಲ. ಹೇಗಿತ್ತು ಸರ್ ಅದಾದ ನಂತರ ನಿಮ್ಮ ದಿನಚರಿ ಅಂತ? ಸಹಜವಾಗಿ ಒಂದು ಚುನಾವಣೆಯಲ್ಲಿ, ಅದರಲ್ಲೂ ಲೋಕಸಭಾ ಚುನಾವಣೆ ಅಂತ ಒಂದು ಚುನಾವಣೆಯಲ್ಲಿ ಸೋಲ್ಕಂಡಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ಕೂಡ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಆಘಾತಗಳಾಗ್ತವೆ. ಆದರೆ ನಂದು ಏನು ಅಂದರೆ, ನಾನು 16ನೇ ಲೋಕಸಭೆಯಲ್ಲಿ 2014ರಿಂದ 19ನೇ ಇಸ್ವಿವರೆಗೂ ನಾನು ಏನು ತುಮಕೂರು ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೆ, ಆ ಅವಧಿನಲ್ಲಿ ನಾನು ಯಾವ ರೀತಿ ಲೋಕಸಭಾ ಸದಸ್ಯನಾಗಿ ನನ್ನ ಕಾರ್ಯವನ್ನು ನಿರ್ವಹಿಸಿದ್ದೆ ಅಂತ ಅನ್ನೋದ್ರ ಮೇಲೆ ಇದ್ರ ಶಕ್ತಿ ನನಗೆ ಖಂಡಿತವಾಗಲೂ ನೆರವಾಗ್ಬೋದು ಅನ್ನೋ ಥರ ಚಿಂತನೆ ಇಟ್ಕೊಂಡು ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಬಟ್ ದುರದೃಷ್ಟವಶಾತ್ತು ಜನ ಯಾವ್ದಕ್ಕೆ ಆದ್ಯತೆನ ಕೊಟ್ರು ಅಂತ ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ನನಗೆ ಯಾವ್ದಕ್ಕೆ ಆದ್ಯತೆ ಕೊಟ್ರು ಅಂತ. ಹಾಗಾಗಿ ನಾನು ಇದನ್ನೆಲ್ಲ ಪೂರ್ತಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದಕ್ಕೆ ನನಗೂ ಒಂದಷ್ಟು ಸಮಯ ಬೇಕಾಗಿತ್ತು. ಮತ್ತೆ ಇದರಿಂದೆಲ್ಲ ಚೇತರಿಸ್ಕೊಳ್ಳಿಕ್ಕೆ ಎಂಥರಾದ್ರೂ ಕೂಡ ಒಂದು ರೀತಿಯಲ್ಲಿ ಈ ರೀತಿಯ ನೋವೊಂದ ಹೊರಗಡೆ ಬರಲಿಕ್ಕೆ ಒಂದಿಷ್ಟು ಸಮಯ ಬೇಕಾಗ್ತದೆ ಅನ್ಕೊಂಡು ಕಳೆದ ಒಂದು 5-6 ತಿಂಗಳುಗಳಿಂದ ನಾನು ಸ್ವಲ್ಪ ಲೋ ಪ್ರೊಫೈಲ್ನಲ್ಲೇ ಇದ್ದೆ ಅಂತ ಅನ್ನೋದು ಸತ್ಯ. ಆದರೆ ನಾನು ಸಾರ್ವಜನಿಕ ಬದುಕಿನಿಂದ ಏನು ದೂರ ಸರಿದು ಏನಿದು ಮಾಡಲಿಲ್ಲ. ನಾನು ಮಿನಿಮಮ್ ಏನೆಲ್ಲಿ ಪ್ರೋಗ್ರಾಮ್ಗಳು ಅಟೆಂಡ್ ಮಾಡಬೇಕು ಅಥವಾ ಏನೇನು ನಾನು ನಾಯಕರುಗಳ ಜೊತೆಯಲ್ಲಿ ಸಭೆಗಳು ಮಾಡ್ತಕ್ಕಂಥದ್ದು, ಆಮೇಲೆ ಕಾಂಗ್ರೆಸ್ ಪಕ್ಷದ ಸಭೆಗಳಿಗೆ ಎಲ್ಲೆಲ್ಲಿ ಯಾವಾಗ ಸಂದರ್ಭದಲ್ಲಿ ಕರೆದಿದ್ರು ಅವೆಲ್ಲವಕ್ಕೂ ಕೂಡ ಅಟೆಂಡ್ ಮಾಡ್ಕೊಳ್ತಾ ಬಂದಿದ್ದೀನಿ. ಆದರೆ ಜನ ನನ್ನನ್ನು ಕೂಡ ನಂಬಿ ಮತ ಹಾಕಿರ್ತಕ್ಕಂಥದ್ದು ಇದೆ. ಹಾಗಾಗಿ ಅವರ ಋಣ ನಮ್ಮ ಮೇಲಿದೆ. ಹಾಗೆ ಕಾಂಗ್ರೆಸ್ ಪಕ್ಷ ಮತ್ತೊಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಪಕ್ಷದ ಒಂದು ಋಣನೂ ಕೂಡ ನನ್ನ ಮೇಲಿದೆ. ಹಾಗಾಗಿ ಇನ್ನು ಮುಂದೆ ನಾನು ಆದಷ್ಟು ಕೂಡ ಸಕ್ರಿಯವಾಗಿದ್ಕೊಂಡು ಪಕ್ಷದ ಕೆಲಸವನ್ನು ಮಾಡ್ತಕ್ಕಂಥದ್ದು, ಜನರಿಗೆ ನನ್ನ ಕೈನಲ್ಲಿ ನನ್ನ ಹಂತದಲ್ಲಿ ಎಷ್ಟರ ಮಟ್ಟಿಗೆ ನಾನು ಸ್ಪಂದಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಇತ್ತೀಚೆಗೆ ನಾನು ಒಂದಿಷ್ಟು ಕೆಲಸಗಳನ್ನ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀನಿ. ಸರ್, ನೀವು ವಕೀಲರಾಗಿದ್ದಂಥವ್ರು, ನಂತರ ನ್ಯಾಯಾಧೀಶರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತೀರಿ. ನಂತರ ಆ ವೃತ್ತಿಯನ್ನ ಸಾಕು ಅಂತೇಳಿ ರಾಜಕಾರಣದ ಹತ್ರ ಮುಖವನ್ನ ಮಾಡ್ತೀರಿ. ರಾಜಕಾರಣದಲ್ಲಿಯೂ ಕೂಡ ಸಾಕಷ್ಟು ಸೇವೆಯನ್ನ ಸಲ್ಲಿಸಿ ಇಲ್ಲಿ ಕುಣಿಗಲ್ ಭಾಗದಲ್ಲಿ ಶಾಸಕರಾಗಿ, ನಂತರ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ತುಮಕೂರು ಜಿಲ್ಲೆಯ ಮೂಲೆ ಮೂಲೆಗಳಿಗೂ ಕೂಡ ನೀವು ತಲುಪಿದ್ರಿ. ಎಲ್ಲರಿಗೂ ಕೂಡ SP ಮುದ್ದಹನುಮೇಗೌಡರು ಅಂತ ಹೇಳಿದ್ರೆ ಒಬ್ಬ ಒಳ್ಳೆಯ ರಾಜಕಾರಣಿ, ಸಾಕಷ್ಟು ಕೆಲಸಗಳನ್ನ ಮಾಡಿರುವಂತ ರಾಜಕಾರಣಿ ಅನ್ನುವಂತ ಹೆಸರಿತ್ತು. ಆದ್ರೂ ಕೂಡ ಯಾಕೆ ಸೋಲಾಯ್ತು ಅಂತೇಳಿ ನೀವು ವಿಶ್ಲೇಷಣೆ ಮಾಡ್ಬೋದು? ಎರಡು ರಾಜಕೀಯ ಪಕ್ಷಗಳು ಒಂದಾಗಿರ್ತಕ್ಕಂಥದ್ದು. ನಮ್ಮ ಜಿಲ್ಲೆನಲ್ಲಿ 3 ರಾಜಕೀಯ ಪಕ್ಷಗಳು ಬಹಳ ಸಶಕ್ತವಾಗಿವೆ ಇಲ್ಲಿ. ಆದರೆ ದುರದೃಷ್ಟವಶಾತ್ ಏನಾಯ್ತು, 2 ರಾಜಕೀಯ ಪಕ್ಷಗಳು ಅವರ ಪಾಲಿಸಿಗಳು ಮತ್ತೆ ಅವ್ರ ಚಿಂತನೆಗಳೇನಿದೆ ಅದಕ್ಕೆ ಒಂದಕ್ಕೊಂದು ಸಂಬಂಧ ಇರಲಿಲ್ಲ. ಆದರೂ ಕೂಡ ಅವರು ಆಲ್ ಆಫ್ ಎ ಸಡನ್ ಒಂದಾದ್ರು. ಮತ್ತೆ ಸಹಜವಾಗಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಒಂದು ಪಕ್ಷ, ಮತ್ತೆ ಆ 2 ಪಕ್ಷಗಳು ಕೂಡ ಯಾವತ್ತೂ ಕೂಡ ಕಾಂಗ್ರೆಸ್ಗೆ ವಿರುದ್ಧವಾಗಿದ್ದಂಥ ಪಕ್ಷಗಳೇ. ಹಾಗಾಗಿ ಮತದಾರರ ಹಂತದಲ್ಲೂ ಕೂಡ ಅದು ಬಹಳ ಒಗ್ಗಟ್ಟಾಯ್ತು. ಅದು ಮತದಾರರ ಹಂತಗಳಲ್ಲೂ ಕೂಡ
ಹಾಗಾಗಿ ಅದು ದಟ್ ಈಸ್ ದಿ ಓನ್ಲಿ ರೀಸನ್ ಅಕಾರ್ಡಿಂಗ್ ಟು ಮೀ. ಅದು ಭಾಳ ಪ್ರಬಲವಾದಂಥ ಒಂದು ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇಟ್ ವಾಸ್ ನಾಟ್ ಎ ವೋಟ್ ಅಗೇನೆಸ್ಟ್ ಮೀ. ಅದು ಈ ಎರಡು ಸಮ್ಮಿಶ್ರ ಏನಾಯಿತು ಅವ್ರದ್ದು ಆ ಕೊಯ್ಲಿಷನ್ಗೆ ಜನ ಒಪ್ಕೊಂಡಿದ್ದಾರೆ. ಅದಕ್ಕೂ ಅದು ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ ಸದರನ್ ಕರ್ನಾಟಕ ಏನಿದೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲೆಲ್ಲಿ JDS ಪಕ್ಷದ ಅಸ್ತಿತ್ವ ಶಕ್ತಿಯುತವಾಗಿದೆ ಅಲ್ಲೆಲ್ಲವೂ ಕೂಡ ಅಲ್ಲೆಲ್ಲ ಕಡೆನೂ ಕೂಡ BJPಗೆ ಲಾಭ ಆಗಿದೆ.